ದೆಹಲಿ ದಂಡಯಾತ್ರೆಯನ್ನ ಶುರು ಮಾಡಿರೋದು ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಮಾನ್ಯ ಸಚಿವ ಸತೀಶ್ ಜಾರಕಿಹೊಳಿ. ನವೆಂಬರ್ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದ್ರ ಸತೀಶ್ ಜಾರಕಿಹೊಳಿ ಕ್ವಶನ್ ಮಾರ್ಕ್. ಬದಲಾವಣೆ ಬಿರುಗಾಳಿ ನಡುವೆ ದೆಹಲಿಯ ದಂಡಯಾತ್ರೆಯನ್ನ ಮಾಡೋದಕ್ಕೆ ಹೊರಟ ಸತೀಶ್ ಜಾರಕಿಹೊಳಿ. ಯಾತ್ರೆಯ ಗುಟ್ಟೇನು ಕ್ವಶನ್ ಮಾರ್ಕ್. ನವೆಂಬರ್ ಆರಂಭ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಎದುರಾಗಿ ಸಿದ್ದರಾಮಯ್ಯ ಕೆಳಗಡೆ ಇಳಿಯಬಹುದು ಅನ್ನುವಂತಹ ಊಹಾಪೋಹಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ತಮ್ಮದೇ ರೀತಿಯಲ್ಲಿ ಹೈಕಮಾಂಡ್ ಮುಂದೆ ಒತ್ತಡವನ್ನ ಹೇರುತ್ತಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೊರಟಿರೋದು ಭಾರೀ ಕುತೂಹಲವನ್ನು ಕೆರಳಿಸ್ತಾ ಇದೆ. ನವೆಂಬರ್ ಆರಂಭದಲ್ಲೇ ರಾಜಕೀಯ ಗರಿಗೆದರುತ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೊರಟಿರೋದು. ಪ್ರಭಾವಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಈಗ ಹೈಕಮಾಂಡ್ ಮುಂದೆ ತಮ್ಮ ಅಹವಾಲು, ಅದು ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಡಿ ಅನ್ನುವಂತಹ ವಿಚಾರವನ್ನ ತಿಳಿಸಿ, ನಾವೆಲ್ಲ ಶಾಸಕರು ಸಿದ್ದರಾಮಯ್ಯ ಅವರ ಜೊತೆಗಿದ್ದೀವಿ ಅನ್ನೋದನ್ನ ಮನವರಿಕೆ ಮಾಡಿ, ಯಾವುದೇ ನಾಯಕತ್ವದ ಬದಲಾವಣೆ ಪ್ರಸ್ತುತ ಇಲ್ಲ ಅನ್ನೋದನ್ನ ರಾಜ್ಯಕ್ಕೆ ರವಾನಿಸುವಂತಹ ಲೆಕ್ಕಾಚಾರದಲ್ಲಿ ಹೊರಟ್ರ. ಹೈಕಮಾಂಡ್ಗೆ ಒಂದು ವಾರ್ನ್ ಮಾಡೋದಕ್ಕೆ, ಏನಾದ್ರೂ ಬದಲಾವಣೆ ಆಯ್ತು ಅಂತ ಹೇಳಿ ಆದ್ರೆ ರಾಜ್ಯದಲ್ಲಿ ಪರಿಸ್ಥಿತಿ ಸರಿ ಇರೋದಿಲ್ಲ ಅನ್ನೋದನ್ನ ಮನವರಿಕೆ ಮಾಡೋದಕ್ಕೆ ಹೊರಟ್ರ. ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸದ್ಯಕ್ಕೆ ನಾಳೆಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೊರಟ್ರೆ ಸತತ 3 ದಿನ ಅಲ್ಲೇ ಇರ್ತಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಿರುವಂತ ಮಾಹಿತಿ. ಅವ್ರ ಜೊತೆಗೆ ಕೆಲ ಶಾಸಕರುಗಳು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ದೆಹಲಿ ದಂಡಯಾತ್ರೆಯನ್ನ ಶುರು ಮಾಡಿರೋದು ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಮಾನ್ಯ ಸಚಿವ ಸತೀಶ್ ಜಾರಕಿಹೊಳಿ. ನವೆಂಬರ್ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದ್ರ ಸತೀಶ್ ಜಾರಕಿಹೊಳಿ ಕ್ವಶನ್ ಮಾರ್ಕ್. ಬದಲಾವಣೆ ಬಿರುಗಾಳಿ ನಡುವೆ ದೆಹಲಿಯ ದಂಡಯಾತ್ರೆಯನ್ನ ಮಾಡೋದಕ್ಕೆ ಹೊರಟ ಸತೀಶ್ ಜಾರಕಿಹೊಳಿ. ಯಾತ್ರೆಯ ಗುಟ್ಟೇನು ಕ್ವಶನ್ ಮಾರ್ಕ್. ನವೆಂಬರ್ ಆರಂಭ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಎದುರಾಗಿ ಸಿದ್ದರಾಮಯ್ಯ ಕೆಳಗಡೆ ಇಳಿಯಬಹುದು ಅನ್ನುವಂತಹ ಊಹಾಪೋಹಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ತಮ್ಮದೇ ರೀತಿಯಲ್ಲಿ ಹೈಕಮಾಂಡ್ ಮುಂದೆ ಒತ್ತಡವನ್ನ ಹೇರುತ್ತಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೊರಟಿರೋದು ಭಾರೀ ಕುತೂಹಲವನ್ನು ಕೆರಳಿಸ್ತಾ ಇದೆ. ನವೆಂಬರ್ ಆರಂಭದಲ್ಲೇ ರಾಜಕೀಯ ಗರಿಗೆದರುತ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೊರಟಿರೋದು. ಪ್ರಭಾವಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಈಗ ಹೈಕಮಾಂಡ್ ಮುಂದೆ ತಮ್ಮ ಅಹವಾಲು, ಅದು ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಡಿ ಅನ್ನುವಂತಹ ವಿಚಾರವನ್ನ ತಿಳಿಸಿ, ನಾವೆಲ್ಲ ಶಾಸಕರು ಸಿದ್ದರಾಮಯ್ಯ ಅವರ ಜೊತೆಗಿದ್ದೀವಿ ಅನ್ನೋದನ್ನ ಮನವರಿಕೆ ಮಾಡಿ, ಯಾವುದೇ ನಾಯಕತ್ವದ ಬದಲಾವಣೆ ಪ್ರಸ್ತುತ ಇಲ್ಲ ಅನ್ನೋದನ್ನ ರಾಜ್ಯಕ್ಕೆ ರವಾನಿಸುವಂತಹ ಲೆಕ್ಕಾಚಾರದಲ್ಲಿ ಹೊರಟ್ರ. ಹೈಕಮಾಂಡ್ಗೆ ಒಂದು ವಾರ್ನ್ ಮಾಡೋದಕ್ಕೆ, ಏನಾದ್ರೂ ಬದಲಾವಣೆ ಆಯ್ತು ಅಂತ ಹೇಳಿ ಆದ್ರೆ ರಾಜ್ಯದಲ್ಲಿ ಪರಿಸ್ಥಿತಿ ಸರಿ ಇರೋದಿಲ್ಲ ಅನ್ನೋದನ್ನ ಮನವರಿಕೆ ಮಾಡೋದಕ್ಕೆ ಹೊರಟ್ರ. ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸದ್ಯಕ್ಕೆ ನಾಳೆಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೊರಟ್ರೆ ಸತತ 3 ದಿನ ಅಲ್ಲೇ ಇರ್ತಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಿರುವಂತ ಮಾಹಿತಿ. ಅವ್ರ ಜೊತೆಗೆ ಕೆಲ ಶಾಸಕರುಗಳು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ದೆಹಲಿ ದಂಡಯಾತ್ರೆಯನ್ನ ಶುರು ಮಾಡಿರೋದು ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಮಾನ್ಯ ಸಚಿವ ಸತೀಶ್ ಜಾರಕಿಹೊಳಿ. ನವೆಂಬರ್ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದ್ರ ಸತೀಶ್ ಜಾರಕಿಹೊಳಿ ಕ್ವಶನ್ ಮಾರ್ಕ್. ಬದಲಾವಣೆ ಬಿರುಗಾಳಿ ನಡುವೆ ದೆಹಲಿಯ ದಂಡಯಾತ್ರೆಯನ್ನ
ಮಾಡೋದಕ್ಕೆ ಹೊರಟ ಸತೀಶ್ ಜಾರಕಿಹೊಳಿ. ಯಾತ್ರೆಯ ಗುಟ್ಟೇನು ಕ್ವಶನ್ ಮಾರ್ಕ್. ನವೆಂಬರ್ ಆರಂಭ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಎದುರಾಗಿ ಸಿದ್ದರಾಮಯ್ಯ ಕೆಳಗಡೆ ಇಳಿಯಬಹುದು ಅನ್ನುವಂತಹ ಊಹಾಪೋಹಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ತಮ್ಮದೇ ರೀತಿಯಲ್ಲಿ ಹೈಕಮಾಂಡ್ ಮುಂದೆ ಒತ್ತಡವನ್ನ ಹೇರುತ್ತಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೊರಟಿರೋದು ಭಾರೀ ಕುತೂಹಲವನ್ನು ಕೆರಳಿಸ್ತಾ ಇದೆ. ನವೆಂಬರ್ ಆರಂಭದಲ್ಲೇ ರಾಜಕೀಯ ಗರಿಗೆದರುತ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೊರಟಿರೋದು. ಪ್ರಭಾವಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಈಗ ಹೈಕಮಾಂಡ್ ಮುಂದೆ ತಮ್ಮ ಅಹವಾಲು, ಅದು ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಡಿ ಅನ್ನುವಂತಹ ವಿಚಾರವನ್ನ ತಿಳಿಸಿ, ನಾವೆಲ್ಲ ಶಾಸಕರು ಸಿದ್ದರಾಮಯ್ಯ ಅವರ ಜೊತೆಗಿದ್ದೀವಿ ಅನ್ನೋದನ್ನ ಮನವರಿಕೆ ಮಾಡಿ, ಯಾವುದೇ ನಾಯಕತ್ವದ ಬದಲಾವಣೆ ಪ್ರಸ್ತುತ ಇಲ್ಲ ಅನ್ನೋದನ್ನ ರಾಜ್ಯಕ್ಕೆ ರವಾನಿಸುವಂತಹ ಲೆಕ್ಕಾಚಾರದಲ್ಲಿ ಹೊರಟ್ರ. ಹೈಕಮಾಂಡ್ಗೆ ಒಂದು ವಾರ್ನ್ ಮಾಡೋದಕ್ಕೆ, ಏನಾದ್ರೂ ಬದಲಾವಣೆ ಆಯ್ತು ಅಂತ ಹೇಳಿ ಆದ್ರೆ ರಾಜ್ಯದಲ್ಲಿ ಪರಿಸ್ಥಿತಿ ಸರಿ ಇರೋದಿಲ್ಲ ಅನ್ನೋದನ್ನ ಮನವರಿಕೆ ಮಾಡೋದಕ್ಕೆ ಹೊರಟ್ರ. ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸದ್ಯಕ್ಕೆ ನಾಳೆಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೊರಟ್ರೆ ಸತತ 3 ದಿನ ಅಲ್ಲೇ ಇರ್ತಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಿರುವಂತ ಮಾಹಿತಿ. ಅವ್ರ ಜೊತೆಗೆ ಕೆಲ ಶಾಸಕರುಗಳು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ದೆಹಲಿ ದಂಡಯಾತ್ರೆಯನ್ನ ಶುರು ಮಾಡಿರೋದು ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಮಾನ್ಯ ಸಚಿವ ಸತೀಶ್ ಜಾರಕಿಹೊಳಿ. ನವೆಂಬರ್ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದ್ರ ಸತೀಶ್ ಜಾರಕಿಹೊಳಿ ಕ್ವಶನ್ ಮಾರ್ಕ್. ಬದಲಾವಣೆ ಬಿರುಗಾಳಿ ನಡುವೆ ದೆಹಲಿಯ ದಂಡಯಾತ್ರೆಯನ್ನ ಮಾಡೋದಕ್ಕೆ ಹೊರಟ ಸತೀಶ್ ಜಾರಕಿಹೊಳಿ. ಯಾತ್ರೆಯ ಗುಟ್ಟೇನು ಕ್ವಶನ್ ಮಾರ್ಕ್. ನವೆಂಬರ್ ಆರಂಭ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಎದುರಾಗಿ ಸಿದ್ದರಾಮಯ್ಯ ಕೆಳಗಡೆ ಇಳಿಯಬಹುದು ಅನ್ನುವಂತಹ ಊಹಾಪೋಹಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ತಮ್ಮದೇ ರೀತಿಯಲ್ಲಿ ಹೈಕಮಾಂಡ್ ಮುಂದೆ ಒತ್ತಡವನ್ನ ಹೇರುತ್ತಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೊರಟಿರೋದು ಭಾರೀ ಕುತೂಹಲವನ್ನು ಕೆರಳಿಸ್ತಾ ಇದೆ. ನವೆಂಬರ್ ಆರಂಭದಲ್ಲೇ ರಾಜಕೀಯ ಗರಿಗೆದರುತ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೊರಟಿರೋದು. ಪ್ರಭಾವಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಈಗ ಹೈಕಮಾಂಡ್ ಮುಂದೆ ತಮ್ಮ ಅಹವಾಲು, ಅದು ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಡಿ ಅನ್ನುವಂತಹ ವಿಚಾರವನ್ನ ತಿಳಿಸಿ, ನಾವೆಲ್ಲ ಶಾಸಕರು ಸಿದ್ದರಾಮಯ್ಯ ಅವರ ಜೊತೆಗಿದ್ದೀವಿ ಅನ್ನೋದನ್ನ ಮನವರಿಕೆ ಮಾಡಿ, ಯಾವುದೇ ನಾಯಕತ್ವದ ಬದಲಾವಣೆ ಪ್ರಸ್ತುತ ಇಲ್ಲ ಅನ್ನೋದನ್ನ ರಾಜ್ಯಕ್ಕೆ ರವಾನಿಸುವಂತಹ ಲೆಕ್ಕಾಚಾರದಲ್ಲಿ ಹೊರಟ್ರ. ಹೈಕಮಾಂಡ್ಗೆ ಒಂದು ವಾರ್ನ್ ಮಾಡೋದಕ್ಕೆ, ಏನಾದ್ರೂ ಬದಲಾವಣೆ ಆಯ್ತು ಅಂತ ಹೇಳಿ ಆದ್ರೆ ರಾಜ್ಯದಲ್ಲಿ ಪರಿಸ್ಥಿತಿ ಸರಿ ಇರೋದಿಲ್ಲ ಅನ್ನೋದನ್ನ ಮನವರಿಕೆ ಮಾಡೋದಕ್ಕೆ ಹೊರಟ್ರ. ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸದ್ಯಕ್ಕೆ ನಾಳೆಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೊರಟ್ರೆ ಸತತ 3 ದಿನ ಅಲ್ಲೇ ಇರ್ತಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಿರುವಂತ ಮಾಹಿತಿ. ಅವ್ರ ಜೊತೆಗೆ ಕೆಲ ಶಾಸಕರುಗಳು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ.